ನೇರವಾಗಿ ಮಂಚಕ್ಕೆ ಕರೀತಾರೆ. ಆರ್ ಅಶೋಕ್, ಸಿ.ಟಿ. ರವಿ, ಶೋಭಕ್ಕ ಇವರೆಲ್ಲ ಎಲ್ಲಿದ್ದಾರೆ? ಒಕ್ಕಲಿಗ ಹೆಣ್ಮಕ್ಕಳು ಅಂತ ಹೇಳಿದ್ರೆ ಇವರಿಗೆ ಒಂದು ರೀತಿ ವೇಶ್ಯಾಟಿಕೆಯ ಆಟ ಅಂತ ಅನ್ಕೊಂಡಿದಾರ. ಬಿಜೆಪಿಯವರು ಮತ್ತೆ ಜೆಡಿಎಸ್ ನವರು ಹೇಳ್ತಿದ್ದಾರೆ ದ್ವೇಷದ ರಾಜಕಾರಣ ಅಂತೆ. ಆಕೆಯನ್ನ ಹೆದರಿಸಿ ಬೆದರಿಸಿ ನಾನು ಹೋಗಲ್ಲ ಅಂತ ಹೇಳಿದ್ರೆ ನಿನ್ನ ವಿಡಿಯೋಗಳೆಲ್ಲ ಇಲ್ಲಿದಮ್ಮ, ನೋಡು ನಿನ್ನ ಮರ್ಯಾದೆ ಹರಾಜಾಗ್ತೀನಿ ಅಂತ ಹೆದರಿಸ್ತಾ ಇದ್ರು. ಮುನಿರತ್ನವೋ ಅಥವಾ ಅತ್ಯಾಚಾರದ ರತ್ನವೋ? ಯಾವ ರತ್ನ ಇದು? ಪ್ರತಿಧ್ವನಿ ವೀಕ್ಷಕರೇ ನಮಸ್ಕಾರಗಳು. ಸ್ನೇಹಿತರೆ, ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಮುನಿರತ್ನ ಅವರು ಮಾಜಿ ಮಂತ್ರಿಗಳು ಸಹ. ಅವರು ಕಾಂಗ್ರೆಸ್ನಲ್ಲಿದ್ದರು. ಕಾಂಗ್ರೆಸ್ನಲ್ಲಿದ್ದಾಗ BJPಯ ನಾಯಕರುಗಳು ಅವರನ್ನು ಭ್ರಷ್ಟ ವಂಚಕ ಅಂತ ಹೇಳಿ ಬರೀ ಹೇಳಿದ್ದಷ್ಟೇ ಅಲ್ಲ, ಅವ್ರ ಮೇಲೆ ದೂರುಗಳನ್ನು ಕೂಡ ದಾಖಲಿಸಿದ್ರು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೋಸ್ಕರ BJPಗೆ ಅವರನ್ನು ಕರ್ಕೊಂಡ ಮೇಲೆ ಇಡೀ RSSನ ಇಡೀ ಟೀಮ್ ಮುನಿರತ್ನ ಅವರಿಗೆ ಬೆಂಬಲಿಸಿ ಅವರಿಗೆ ವೋಟ್ ಹಾಕಿಸಿ ಅವರನ್ನು ಗೆಲ್ಲಿಸ್ಕೊಂಡ್ರು. ಯಾರನ್ನ? ವಂಚಕ ಮತ್ತು ಮೋಸಗಾರರನ್ನು. ಅದಾದ ನಂತರ ಆತ ಬರಿಶುದ್ಧ ಅಂತ ಹೇಳಿ BJPಯವರೆಲ್ಲ ಆ ಕಡೆ ಅವ್ರ ಬಗ್ಗೆ ಹೇಳ್ತಾ ಬಂದರು. ಅವರ ಅಧಿಕಾರವನ್ನು ಅವರು ಇಬ್ಬರು ಸೇರಿ ಅನುಭವಿಸಿದ್ರು. ಇವರು ಅಂದರೆ BJP ಮತ್ತು ಮುನಿರತ್ನ ಇಬ್ಬರು ಕೂಡ ಅನುಭವಿಸಿದ್ರು. ಆದರೆ 23ರಲ್ಲಿ ಏನು BJP ಅಧಿಕಾರ ಕಳ್ಕೊಳ್ತು. ಅದಾದ ನಂತರ ಅಲ್ಲಿ ನಡೀತಾ ಇದ್ದಂತಹ ಭ್ರಷ್ಟಾಚಾರಗಳನ್ನು ತುಂಬ ಜನ ಮಾತನಾಡ್ಕೊಳ್ತಾ ಇದ್ರು. ಆದರೆ ಯಾರೂ ಕೂಡ ದೂರು ಕೊಡಲಿಕ್ಕೆ ತಯಾರಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಮೊನ್ನೆ ಒಂದು ಪ್ರಕರಣ ಈಚೆಗೆ ಬಂದಿದೆ. ಅದು ಯಾವುದಪ್ಪ ಅಂತ ಹೇಳಿದರೆ ಗುತ್ತಿಗೆದಾರರ ಪ್ರಕರಣ. ಗುತ್ತಿಗೆದಾರ ಗಂಗರಾಜು ಅವರಿಗೆ ನೀನು ಲಂಚ ಕೊಡದಿರ ಇದ್ದರೆ ನಿನ್ನನ್ನು ಕೊಂದಾಕ್ತೀನಿ ಅನ್ನೋಂಥ ಬೆದರಿಕೆ ಮತ್ತು ಜಾತಿ ನಿಂದನೆ, ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಇದು ಮೊನ್ನೆದು ಮಾತ್ರ ಅಲ್ಲ, ಈ ಹಿಂದೆನೇ ಈ ರೀತಿ ನಿರಂತರವಾಗಿ ನಡೀತಾ ಇತ್ತಂತೆ. ಆದರೆ ಈ ಗುತ್ತಿಗೆದಾರರು ಕೂಡ ಎಲ್ಲೋ ಒಂದು ಕಡೆ ಒಂದು ರೀತಿಯ ಒಪ್ಪಂದ ಮಾಡ್ಕೊಂಡಿದ್ರೆ ಅನ್ನೋ ಗೊತ್ತಿಲ್ಲ, ಇದು ಯಾವುದೂ ಕೂಡ ಈಚೆ ಬಂದಿರಲಿಲ್ಲ. ಆದರೆ ಈ ಒಂದು ಬೆದರಿಕೆ ಮತ್ತು ಭ್ರಷ್ಟಾಚಾರದ ಒಂದು ತುಳಿತ ಅತಿ ಹೆಚ್ಚಾದಾಗ ಅದು ಹೊರಗಡೆ ಬಂತು. ಆ ಹೊರಗಡೆ ಬರೋದಕ್ಕೆ ಮುಂಚೆ ಇದೆಲ್ಲವೂ ಕೂಡ ವಿಡಿಯೋ ಮೂಲಕ ದಾಖಲಾಗಿದೆ. ಈ ದಾಖಲಾದ ನಂತರ ಇದು ದೂರು ಬಂದಿದೆ. ಆ ದೂರು ಕೊಟ್ಟಂಥವರು ವೇಲು ಅನ್ನೋಂಥವರು ವಯಾಲಿಕಾವಲ್ನಲ್ಲಿ ಜಾತಿ ನಿಂದನೆಯ ದೂರನ್ನು ಕೊಡ್ತಾರೆ. ಅದೇ ರೀತಿ ಗಂಗರಾಜ್ ಅವರು ಕೂಡ ದೂರನ್ನು ಕೊಡ್ತಾರೆ. ಇದು ದೂರು ದಾಖಲಾದ ನಂತರ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಎಲ್ಲ ಕಡೆ BJPಯವರು ಎಲ್ಲೋ ಒಂದು ಕಡೆ ಒಂದು ಅವಮಾನಕ್ಕೆ ಒಳಗಾದಂತೆ ಅವರ ಮಾತುಗಳು, ಅವರ ನಡೆಗಳು ಕಂಡುಬರುತ್ತೆ. ಸ್ನೇಹಿತರೆ, ಇಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತಂದರೆ, ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಒಂದು ಹೆಣ್ಣುಮಕ್ಕಳನ್ನು ಕೆಟ್ಟದಾಗಿ ಮಾತನಾಡಿದರೆ ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ ಬಿಂಬಿಸಿ ಅದನ್ನು ಭಾರಿ ರಾದ್ದ ಅಂತ ಮಾಡುವಂತಹ BJPಯವರು ಮೊನ್ನೆ ಹೆಣ್ಣು ಮಕ್ಕಳನ್ನು ನೇರವಾಗಿ ಮಂಚಕ್ಕೆ ಕರೀತಾರೆ. ಅದರಲ್ಲೂ ಒಕ್ಕಲಿಗ ಮುಖಂಡರು ಇವತ್ತು ಆ ಒಕ್ಕಲಿಗ ಸಮುದಾಯವನ್ನು ನಿಂದನೆ ಮಾಡಿ ಮಾತನಾಡಿದ್ರು, ಅದಕ್ಕೆ ಚಕಾರ ಎತ್ತಿಲ್ಲ. ಭಾರಿ ಅಬ್ಬರವನ್ನು ನಡೆಸುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಸಿ.ಟಿ. ರವಿ, ಶೋಭಕ್ಕ ಇವರೆಲ್ಲ ಎಲ್ಲಿದ್ದಾರೆ? ನಾನು ಕೇಳಬೇಕಾಗಿದೆ. ಸಿ.ಟಿ. ರವಿ ಅವರು ಹೇಳ್ತಾರೆ, ನಾವು ಯುದ್ಧಕ್ಕೆ ಕತ್ತಿಯನ್ನು ಹಿಡ್ಕೊಂಡು ಹೋಗ್ತೀವಿ. ಯಾವುದಕ್ಕೆ? ಧಾರ್ಮಿಕ ನಿಂದನೆ ಆದಾಗ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಒಕ್ಕಲಿಗರ ಮುಕುಂಡ ಅಂತ ಅನ್ನಿಸ್ಕೊಂಡಂತಹ ಒಂದು ಮಣ್ಣಿನ ಮಕ್ಕಳು, ಮಣ್ಣಿಗೂ ಅವ್ರಿಗೂ ಸಂಬಂಧ ಎಲ್ಲಿದೆ ಎಷ್ಟಿದೆ ಗೊತ್ತಿಲ್ಲ. ಒಕ್ಕಲಿಗ ಅಂದರೆ ಉಳುವವರೆಲ್ಲರೂ ಕೂಡ ಒಕ್ಕಲಿಗರೇ. ಆದರೂ ಒಕ್ಕಲಿಗರ ಮುಖಂಡ ಅಂತ ಕರೆಸ್ಕೊಂಡಂತಹ ಯಾವ ಒಂದು HDK ಅವರಿದ್ದಾರೆ ಅಂತಹ HDK ಅವರು ಸೊಲ್ಲೇ ತೆಗಿಲಿಲ್ಲ. ಏನಾಗ್ತಾ ಇದೆ?
ಈ ಹೆಣ್ಣುಮಕ್ಕಳು ಅಂತಂದರೆ ಅದು ಯಾವುದೇ ಹೆಣ್ಣುಮಕ್ಕಳು ಇರಬಹುದು, ಅವರು ಒಕ್ಕಲಿಗರಿರಬಹುದು ಅಥವಾ ಬೇರೆ ಯಾವುದೇ ಸಮುದಾಯದವರು ಇರಬಹುದು. ಒಕ್ಕಲಿಗ ಹೆಣ್ಣುಮಕ್ಕಳು ಅಂತೇಳಿದರೆ ಇವರಿಗೆ ಒಂದು ರೀತಿ ವೇಶ್ಯಾಟಿಕೆಯ ಆಟ ಅಂತ ಅಂದ್ಕೊಂಡಿದ್ದಾರಾ? ಈ ಮಾತಿಗೆ BJP ಅವರು ಉತ್ತರವನ್ನು ಕೊಡ್ತಾ ಇಲ್ಲ. ಯಾಕೆ? ಅದರ ಬಗ್ಗೆ ಕಠಿಣವಾದಂತಹ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ. ಯಾಕೆ? ಕೇವಲ ಒಂದು ಶೋಕಾಸ್ ನೋಟಿಸನ್ನು ಕೊಡುವುದರ ಮೂಲಕ ಲಿಂಗೇಗೌಡ ಪಾಟೀಲರು ತಮ್ಮ ನಾಟಕವನ್ನು ಮಾಡಿ ನಿಲ್ಲಿಸಿಬಿಟ್ರು. ಯಾವ ಒಂದು ತಾಯಿಯನ್ನ ಅತ್ಯಂತ ಗೌರವದಿಂದ ಕಾಣುವಂಥ ಈ ಸಮಾಜ ಇದೆ, ಈ ಸಮಾಜದ ನಡುವೆ ಇಷ್ಟು ಕೆಟ್ಟದಾಗಿ ಮಾತನಾಡಿದಂತಹ ಆ ಮುನಿರತ್ನ ಅವರ ಮಾತುಗಳನ್ನು ಕೇಳಿಸ್ಕೊಂಡು ನರಸತ್ತ ಹೇಡಿಗಳಂತೆ ಇವತ್ತು BJPಯವರು ಸುಮ್ಮನೆ ಮೌನಕ್ಕೆ ಶರಣಾಗಿದ್ದಾರೆ. ಇದು ಕೇವಲ ಯಾವತ್ತೋ ಒಂದು ನಡೆದಿರೋದು, ಯಾರೋ ಒಬ್ಬರ ಮೇಲೆ ನಡೆದಿರೋವಂಥದ್ದಲ್ಲ. ಈ ಒಂದು ಘಟನೆ ನಡೆಸಿದ ತಕ್ಷಣ FIR ಆದಮೇಲೆ ಅವರನ್ನು ಅರೆಸ್ಟ್ ಮಾಡಿ ತಗೊಂಡೋಗಿ ಜೈಲಿಗಂತೂ ಸೇರಿಸಿದ್ರು. ಅದಕ್ಕೆ ಮುಂಚೆ ಮುನಿರತ್ನ ಅವರು ಹೇಳ್ತಿದ್ರು, ಯಾವನೋ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋಂಥದ್ದನ್ನು ತೋರಿಸಿ ಅವರನ್ನು ಪರಪ್ಪನ ಅಗ್ರಹಾರದ ಒಂದು ಜೈಲಿನ ಒಳಗಡೆ ದೃಶ್ಯವನ್ನು ನೋಡಿ ಅನುಭವಿಸ್ಲಿಕ್ಕೆ ಕಳಿಸ್ಕೊಟ್ರು. ಅದಿರಲಿ, ಈ ನಡುವೆ ಅವರಿಗೆ ಬೇಲಂತೂ ಸಿಕ್ತು. ಆದರೆ ಬೇಲ್ ಸಿಕ್ತಿದ್ದಾಗೆ ಮತ್ತೊಂದು ಪ್ರಕರಣ. ಆ ಪ್ರಕರಣ ಯಾರದ್ದು? ಆದರೆ BJPಯವರು ಮತ್ತು JDSನವರು ಹೇಳ್ತಿದ್ದಾರೆ ದ್ವೇಷದ ರಾಜಕಾರಣ ಅಂತೆ. ಇಲ್ಲಿ ನಡೀತಾ ಇರೋದು ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ. ಯಾರಿಂದಾಗಿ? ಇದು ಅವರು ಮಾಡಿಕೊಂಡಂತಹ ಅವ್ರದ್ದೇ ತಪ್ಪುಗಳು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರೋದು ಮುಖ್ಯ ಅಂಶ ಅಂತ ಹೇಳಿದರೆ, ಅದು BJPಯ ಒಬ್ಬ ಕಾರ್ಯಕರ್ತೆ ಮುನಿರತ್ನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ, ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಏನು ಅಂತ ಹೇಳಿದರೆ, ಆಕೆಯನ್ನು ಹೆದರಿಸಿ ಬೆದರಿಸಿ ಆಕೆಯನ್ನು ಬೇರೆ ಬೇರೆ ಒಂದು ಷಡ್ಯಂತ್ರಗಳಿಗೆ ಬಳಕೆ ಮಾಡುವಂಥ ಒಂದು ಹೀನ ಕ್ರಮವನ್ನು, ಹೀನ ಒಂದು ಅಕ್ರಮಗಳನ್ನು, ಷಡ್ಯಂತ್ರಗಳನ್ನು ಮುನಿರತ್ನ ಅವರು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ರು. ನನ್ನ ಕೆಲವು ಅಶ್ಲೀಲ ದೃಶ್ಯಗಳನ್ನು ರೆಕಾರ್ಡಿಂಗ್ ಮಾಡಿಕೊಂಡು ನನ್ನನ್ನು ಬೇರೆಯವರಿಗೆ ಏಡ್ಸ್ ಬರುವಂತಹ ಇಂಜೆಕ್ಷನ್ ಕೊಡೋದಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಅಕ್ರಮಗಳಿಗೆ ನನ್ನನ್ನು ಬಳಸ್ಕೊಳ್ತಾ ಇದ್ರು. ನಾನು ಹೋಗಲ್ಲ ಅಂತ ಹೇಳಿದರೆ ನಿನ್ನ ವಿಡಿಯೋಗಳೆಲ್ಲ ಇಲ್ಲಿದಮ್ಮ, ನೋಡೋ ನಿನ್ನ ಮರ್ಯಾದೆ ಹರಾಜಾಗ್ತೀನಿ ಅಂತ ಹೆದರಿಸ್ತಾ ಇದ್ರು. ನಾನು ಅವರಿಗೆ ಹೆದರ್ಕೊಂಡು ಪ್ರಾಣ ಭೀತಿಯಿಂದ ಇಲ್ಲಿವರೆಗೂ ನಾನು ಏನೂ ಮಾಡಿರಲಿಲ್ಲ. ಇವತ್ತು ನಾನು ಅವರು ಜೈಲಿನಲ್ಲಿರೋದ್ರಿಂದ ನಾನು ಈ ದೂರನ್ನು ಕೊಟ್ಟಿದ್ದೀನಿ, ನನಗೆ ಪ್ರಾಣ ಭೀತಿ ಕಾಡ್ತಾ ಇದೆ ಅನ್ನೋಂಥ ದೂರನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳೆ ಕೂಡ ದೂರು ಕೊಟ್ಟಿದ್ದಾರೆ. ಅಂದರೆ ಎಲ್ಲಿವರೆಗೂ ನಡೀತಾ ಇದೆ ಅಂತ ಹೇಳಿದರೆ, ಇನ್ನೊಂದು ಸುದ್ದಿ ಕೇಳಿ ಬಂದಿದೆ. ಅದು ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿಯೊಬ್ಬರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಗಿರಿಯನ್ನು ತಗೊಂಡ್ರಂತೆ. ಇದು ಒಂದು ಸುದ್ದಿ ಓಡಾಡ್ತಾ ಇದೆ. ಇದೆಲ್ಲ ಯಾರು ಅಂದರೆ BJPಯವರ ಮೇಲೆ. ಯಾರು ಅಂದರೆ ಮುನಿರತ್ನ ಯಾರು ಅಂದರೆ BJP MLA. ಇದೆಲ್ಲ ನಡೀತಾ ಇರೋದು 2019ರಿಂದ ಈಚೆಗೆ. ಅದರ ಮೊದಲು ನಡೆದಿರುವಂಥದ್ದು ಇನ್ನೂ ಅನೇಕವು ಇದೆ. ಅದೆಷ್ಟಿದೆಯೋ ಗೊತ್ತಿಲ್ಲ, ಇನ್ನೂ ಒಂದೊಂದೇ ಬೆಳಕಿಗೆ ಈಚೆ ಬರಬಹುದು. ನನಗೆ ಅನ್ನಿಸ್ತಾ ಇದೆ, ಈಗ ಯಾವ ಒಂದು ಹಾಸನದ CD ದೃಶ್ಯಗಳು ಹೊರಗಡೆ ಬಂತ, ಅದರ ಬ್ರಹ್ಮಾಂಡ ಅತ್ಯಾಚಾರಗಳು ಇನ್ನೂ ಮುನಿರತ್ನ ಅವ್ರದ್ದು ಇರಬಹುದು, ಅಕ್ರಮಗಳು ಇರಬಹುದು ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಅವರು ಕಾರ್ಪೊರೇಷನ್ನಲ್ಲಿ ಮಾಡಿರುವಂತಹ ಅಕ್ರಮಗಳು ಅಂದರೆ ರಾಜರಾಜೇಶ್ವರಿ ನಗರ, ಮಲ್ಲೇಶ್ವರ, ಗಾಂಧಿನಗರದಲ್ಲಿ ಸಾಕಷ್ಟು BBMP ಅಕ್ರಮಗಳಾಗಿತ್ತು ಅನ್ನೋಂಥದ್ದನ್ನು ನಾವು ಕೇಳಿದ್ವಿ. ಅಂಥ ಸಂದರ್ಭಗಳೇ ಫೈಲುಗಳೇ ಸುಟ್ಟೋದ್ವು. ಯಾಕೆ ಅಂತ ಹೇಳಿದರೆ, ಆ ಅಕ್ರಮಗಳಲ್ಲಿ ಈ ಕ್ಷೇತ್ರದ MLAಗಳದ್ದು ಪಾತ್ರ ಇತ್ತು ಅನ್ನೋಂಥದ್ದು. ಅಂದರೆ ಇದು 2012ರಿಂದ ಸುಮಾರು 2013-14ರವರೆಗೆ ನಡೆದಂಥ ಅಕ್ರಮಗಳು ಅನ್ನೋಂಥದ್ದನ್ನು ನಾವು ಕೇಳಿದ್ದೀವಿ. ಇಂತಹ ಎಲ್ಲ ಅಕ್ರಮಗಳಿಗೆ ಇನ್ಯಾರ್ಯಾರನ್ನು ಹೇಗೆ ಬಳಸ್ಕೊಂಡಿದ್ದಾರೋ ಅದೆಲ್ಲೂ ತೆರೆಯಲ್ಲಿ ಮುಂದಿನ ದಿನಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಏನೇ ಆದರೂ BJPಯವರು ಇವತ್ತು ಯಾರ ಜೊತೆಯಲ್ಲಿದ್ದಾರೆ ಅಂದರೆ, ಒಬ್ಬ ಏಡ್ಸನ್ನು ಚುಚ್ಚುಮದ್ದು ಮೂಲಕ ಕೊಡುವಂತಹವರು, ಬ್ಲ್ಯಾಕ್ ಮೇಲ್ ಮಾಡುವಂತಹವರು, ಷಡ್ಯಂತ್ರಗಳ ಮೂಲಕ ಅಕ್ರಮ ಭ್ರಷ್ಟಾಚಾರವನ್ನು ಮಾಡುವವರು,
ಇಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಮುನಿರತ್ನ. ಈ ವಿಚಾರವನ್ನು ನಾನು ಹೇಳ್ತಾ ಇಲ್ಲ, ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆರ್ ಅಶೋಕ್ ಅವರೇ ಈ ವಿಚಾರವನ್ನು ಹೇಳಿದರೆ ಇದು ಗಂಭೀರವಾಗಿರುವಂಥದ್ದು. ಇದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇಂತಹ ಒಬ್ಬ ಮುನಿರತ್ನ ಇವತ್ತು ಒಂದು ರಾಜ್ಯದ ಜನಪ್ರತಿನಿಧಿಯಾಗಿ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂದರೆ ಅರ್ಥಾತ್ ಬಿ ಜೆ ಪಿಯಲ್ಲಿದ್ದಾರೆ. ಹಾಗಿದ್ದಾರೆ ಬಿ ಜೆ ಪಿ ಎಂಥ ಪಕ್ಷ, ಎಂತಹ ವಂಚಕರ ಪಕ್ಷ, ಎಂಥ ಅತ್ಯಾಚಾರಿಗಳ ಪಕ್ಷ, ಎಂತಹ ಬ್ಲ್ಯಾಕ್ ಮೇಲ್ ಮಾಡೋರ ಪಕ್ಷ ಅನ್ನೋಂಥದ್ದು ಜನತೆಯ ಮುಂದೆ ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಇಡೀ ದೇಶದ ದೇವಮಾನವ ಅಂತ ಕರೆಸ್ಕೊಂಡಂತಹ ಮೋದಿಯವರ ಪಕ್ಷದಲ್ಲಿ ಮುನಿರತ್ನ ಅವರಿದ್ದಾರೆ. ಮುನಿರತ್ನವೋ ಅಥವಾ ಅತ್ಯಾಚಾರದ ರತ್ನವೋ, ಯಾವ ರತ್ನ ಇದು? ಇಂಥ ರತ್ನವನ್ನು ಅರಗಿಸ್ಕೊಡ್ತಾ ಇರೋಂಥ RSSನ ಅಂಧಭಕ್ತಿಯ ಅವಿವೇಕಿ ಮೂರ್ಖ ಮುಟ್ಟಾಳರು ಯಾವ ರೀತಿ ಇದನ್ನು ಸಹಿಸ್ಕೊಂಡಿದ್ದಾರೋ ನಿಜಕ್ಕೂ ಇವರಿಗೆ ಪಾಪ ಪ್ರಜ್ಞೆ ಅನ್ನೋಂಥದ್ದಿದ್ದರೆ RSSನವರಿಗೆ, RSS ಸಂಸ್ಕಾರ ಪಡೆದಿರೋರಿಗೆ, ಮಾನ ಮರ್ಯಾದೆ ಅನ್ನೋಂಥದ್ದು ಏನಾದರೂ ಇದ್ದರೆ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದೆ. ಯಾವುದೋ ವಿಚಾರಗಳನ್ನು ತಗೊಂಡು ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡ್ತಿರಲ್ಲ, ಕ್ಷುಲ್ಲಕ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಿರಲ್ಲ. ಇವತ್ತು ಈ ನಾಡಿನ ತಾಯಂದಿರ ಬಗ್ಗೆ ಅತ್ಯಂತ ಅಸಹ್ಯವಾಗಿ ಅಶ್ಲೀಲವಾಗಿ ನಡ್ಕೊಂಡಂತಹ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಪ್ರತಿಭಟನೆಯೋ ಅಥವಾ ಮೌನದ ಒಪ್ಪಿಗೆಯೋ, ಅವರ ಅಕ್ರಮಗಳು, ಅವರ ಷಡ್ಯಂತ್ರಗಳು, ಅವರ ಕುತಂತ್ರಗಳು, ಅವರ ಭ್ರಷ್ಟಾಚಾರಕ್ಕೆ ಮುನಿರತ್ನ ಅವರಿಗೆ RSSನ ಬೆಂಬಲವೋ ಅಥವಾ ಅವರ ವಿರೋಧದ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆಯೋ? ಇದೇ ಸಂದರ್ಭದಲ್ಲಿ ನಾನು ಮುಖ್ಯ ವಿಚಾರವನ್ನು ಉಲ್ಲೇಖ ಮಾಡಲೇಬೇಕಾಗಿದೆ. ಕನ್ನಡ ನಾಡಿನ ಅತ್ಯಂತ ಹಿರಿಯರು, ಮತ್ಸದ್ದ ರಾಜಕಾರಣಿ ಅಂತ ಹೇಳುವಂತಹ ದೇವೇಗೌಡರು ಇವತ್ತು ಇದಕ್ಕೆ ಬಾಯಿ ಬಿಡಬೇಕಾಗಿದೆ. ಅವರು ಹೇಳ್ತಾರೆ, ಈ ನಾಡಿನ ಸಲುವಾಗಿ ನಾನು 93ನೇ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಮುನಿರತ್ನ ಅವರ ನಡೆ, ಅವರ ನುಡಿ, ಅವರು ಆಡಿದಂಥ ಭಾಷೆ, ಅವರ ಕೊಳಕು ಭಾಷೆ, ಅವರ ಭ್ರಷ್ಟಾಚಾರ, ಇದರ ಬಗ್ಗೆ ನೀವು ಬಾಯಿ ಬಿಡದೇ ಇದ್ದರೆ, ನೀವು ಇದಕ್ಕೆ ಪ್ರತಿಕ್ರಿಯೆ ಕೊಡದಿರ ಇದ್ದರೆ ನೀವು ಈ ನಾಡಿನ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅಂತ ಹೇಗೆ ಕರೆಸ್ಕೊಳ್ತೀರಿ? ಇದನ್ನೆಲ್ಲ ಮೌನವಾಗಿ ಸಹಿಸಿಕೊಂಡಿದ್ದರೆ ಅನ್ನೋಂಥ ಪ್ರಶ್ನೆಯನ್ನು ಇಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.